ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಧರ್ಮ ಅಧರ್ಮ, ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಪ್ರಾಮಾಣಿಕರು ಭ್ರಷ್ಟರು, ಇದ್ರ ವಿರುದ್ಧ ಚುನಾವಣೆ ನಡೀತದೆ. MLC ಮತ್ತು ರಕ್ಷಾರಾಮಯ್ಯ ಅವರ ತಂದೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಎಲೆಕ್ಷನ್ ಬಗ್ಗೆ ತಯಾರಿ ಹೇಗೆಲ್ಲ ನಡೀತಿದೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ? ನಿಮ್ಮ ಮಗನೇ ಈ ಕ್ಷೇತ್ರದಲ್ಲಿ ನಿಂತಿರೋದ್ರಿಂದ ತುಂಬಾ ಬಿರುಸಿನ ಪ್ರಚಾರ ಕೈಗೊಂಡಿದ್ದೀರಾ, ಹೇಗೆ ನಡೀತಿದೆ ಸರ್? ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಚುನಾವಣೆ ನಿಂತ ಮೇಲೆ ಜನರನ್ನ ಸಂಪರ್ಕಿಸ್ಬೇಕು, ಕೇಳಬೇಕು, ಅವರ ಆಶೀರ್ವಾದ ಕೇಳಬೇಕಾಗಿರೋದು ಸಹಜ. ಅದನ್ನು ಈಗ ಹೆಚ್ಚು ಹೆಚ್ಚು ಜನ ನಮ್ಮ ಪಕ್ಷಕ್ಕೆ ಒಲಿದು ಈ ಪಕ್ಷಕ್ಕೆ ಸೇರ್ತಾ ಇರೋದು, ಸೇರ್ಪಡೆಗಳಾಗ್ತಾ ಇದ್ದಾವೆ. ಅದರಿಂದ ಸ್ವಲ್ಪ ವಾತಾವರಣ ಚೆನ್ನಾಗಿದೆ. ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು ಸರ್? ಅದೆಲ್ಲ ನಾನು ಆ ಥರ ಉತ್ಪ್ರೇಕ್ಷೆಯಾಗಿ ನಾನು ಮಾತಾಡೋದಿಲ್ಲ. ಜನರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ವಿರೋಧ ಪಕ್ಷದ ಯಾರು ಅಭ್ಯರ್ಥಿ ಇದ್ದಾರೆ, ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಗಳು, ಅವರು ಮಾಡಿರುವ ಕೆಲಸಗಳೆಲ್ಲ ಜನಗಳಿಗೆ ಗೊತ್ತಿದೆ. ಅದರಿಗೆ ಜನರೇ ಸೂಕ್ತವಾದ ಒಂದು ತೀರ್ಮಾನ ಕೊಡ್ತಾರೆ ಅಂತ ನಾವು ನಂಬಿದ್ವಿ. ಡಾಕ್ಟರ್ ಕೆ ಸುಧಾಕರ್ಗೂ ಮತ್ತು ರಕ್ಷಾರಾಮಯ್ಯ ಅವ್ರಿಗೂ ದೊಡ್ಡ ಮಟ್ಟದ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಪೈಪೋಟಿ ಧರ್ಮಕ್ಕೆ ಅಧರ್ಮಕ್ಕೆ, ಸತ್ಯಕ್ಕೆ ಸುಳ್ಳಿಗೆ, ನ್ಯಾಯ ಅನ್ಯಾಯಕ್ಕೆ ಘೋರವಾದ ಯುದ್ಧ ಕಾಲಗಳಿಂದ ನಡ್ಕೊಂಡ್ಬಂದಿದೆ. ಈಗಲೂ ಅದು ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಮೈನಸ್ ಪಾಯಿಂಟ್ ಆಗ್ಬೋದಾ? ನಾನು ಅದ್ರ ಬಗ್ಗೆ ಟೀಕಿಸೋದಿಲ್ಲ. ನಾನು ಹೇಳ್ತಿರೋದು ಇಷ್ಟೇ, ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಧರ್ಮ ಅಧರ್ಮ, ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಪ್ರಾಮಾಣಿಕರು ಭ್ರಷ್ಟರು, ಇದ್ರ ವಿರುದ್ಧ ಚುನಾವಣೆ ನಡೀತದೆ. ಒಂದ್ ವೇಳೆ ಗೆದ್ರೆ ಏನೇನು ಕನಸಿಟ್ಕೊಂಡಿದ್ದಾರೆ? ಅದು ಅವ್ರ ಅಭ್ಯರ್ಥಿನ ಕೇಳಬೇಕು. ಆದ್ರೆ ನೀವು ಡಿಸ್ಕಷನ್ ಮಾಡಿರ್ತೀರಲ್ವಾ? ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ಒಂದು ಪಕ್ಷದ ಒಂದು ಮಾಜಿ ಶಾಸಕನಾಗಿ, ಮಾಜಿ ಸಚಿವನಾಗಿ, ಈಗ ವಿಧಾನ ಪರಿಷತ್ತಿನ ಶಾಸಕನಾಗಿ, ಸದಸ್ಯನಾಗಿ ನಾನು ಈ ಪ್ರಚಾರ ಮಾಡ್ತಾ ಇದ್ದೀನಿ. ಈ ಮಿಕ್ಕಿದ್ದು ಎಲ್ಲ ಪ್ರಣಾಳಿಕೆಯಲ್ಲಿ ಅವ್ರ ಪ್ರಣಾಳಿಕೆ ಒಂದು ಬಿಡುಗಡೆ ಮಾಡಿದ್ದಾರೆ ರಕ್ಷಾರಾಮಯ್ಯನವರು, ಅದು ಕೇಳ್ತೀನಿ. ಥ್ಯಾಂಕ್ ಯು ಸರ್.